ನಮಸ್ಕಾರ ಕರ್ನಾಟಕ ಹಾಗೂ ನನ್ನ ಪ್ರೀತಿಯ ಕನ್ನಡಿಗರೇ, ಈ ಒಂದು ಮೆಸೇಜು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಹಾಗೂ ಗೃಹ ಮಂತ್ರಿಗಳಿಗೆ. ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಹೋಮ್ ಮಿನಿಸ್ಟರ್ ಆದಂಥ ಪರಮೇಶ್ವರೇ, ಈ ಮೆಸೇಜ್ ನಿಮಗೋಸ್ಕರ ದಯಮಾಡಿ ಗಮನವಿಟ್ಟು ಕೇಳಿಸಿಕೊಳ್ಳಿ ಎಂದು ನನ್ನ ಒಂದು ವಿನಂತಿ. 2.5-3 ವರ್ಷಗಳ ಹಿಂದೆ ನನಗೊಂದು ಹೆಣ್ಣು ಮಕ್ಕಳ ಗುಂಪು ನನ್ನನ್ನು ಭೇಟಿ ಮಾಡಿತ್ತು. ಯಾತಕ್ಕೆ ಭೇಟಿ ಮಾಡಿತ್ತು ಅಂತಂದರೆ, ಆ ಗುಂಪು ಕರ್ನಾಟಕದ ವೇಶ್ಯಾವಾಟಿಕೆ ಮಾಡುವಂಥ ಹೆಣ್ಣು ಮಕ್ಕಳ ಪರವಾಗಿ ಬಂದಂಥ ಗುಂಪು. ಅವರ ರೋದನೆಯನ್ನು ಹೇಳ್ಕೊಂಡ್ರು. ಈ ಥರ ಪೊಲೀಸರು ನಮ್ಮ ಹತ್ರ ಪ್ರತಿ ತಿಂಗಳು ಕರ್ನಾಟಕದ ಪೊಲೀಸರು ವೇಶ್ಯಾವಾಟಿಕೆಯಲ್ಲಿ ಬರುವಂಥ ಹಣದಲ್ಲಿ 1% ತಗೊಳ್ತಾರೆ, ಜೊತೆಯಲ್ಲಿ ಬಂದು ಮಲ್ಕೊಳ್ತಾರೆ, ಆಮೇಲೆ ಮಲಗಿಸ್ತಾರೆ, ಆಮೇಲೆ ನಮ್ಮೇಲೇ ಕೇಸ್ ಹಾಕ್ತಾರೆ, ತುಂಬ ಎಕ್ಸ್ಪ್ಲಾಯಿಟೇಷನ್ ಮಾಡ್ತಾರೆ. ದಯಮಾಡಿ ವಕೀಲ್ ಸಾಬ್ ನಮಗೆ ಸಹಾಯ ಮಾಡಿ ಅಂತಂದರು. ಆ ಸಮಯದಲ್ಲಿ 2.5-3 ವರ್ಷದಲ್ಲಿ ಆ ಸಿಟಿ ಸಿವಿಲ್ ಕೋರ್ಟ್ ಆ ರವಿ ಜನ ಅವ್ರ ಕೇಸಲ್ಲಿ ನಾನೇ ಸಮಸ್ಯೆಯಲ್ಲಿದ್ದೆ. ಅವ್ರಿಗೆ ಹೇಳಿದೆ, ನೋಡ್ರಿ ಅಮ್ಮ, ನಾನು ಸಮಸ್ಯೆಯಲ್ಲಿದ್ದೀನಿ, ನಾನೇ ನನ್ನ ಸಮಸ್ಯೆನ ಬಗೆಹರಿಸೋಕ್ಕೆ ಪ್ರಯತ್ನ ಬೀಳ್ತಾ ಇದ್ದೀನಿ, ನೀವು ನಿಮ್ಮನ್ನು ಹೋರಾಟ ಮಾಡಬೇಕು ಅಂತ. ಏನು ಮಾಡಬೇಕು ಅಂದರು, ಯಾವ ಪೊಲೀಸ್ ಆಫೀಸರ್ ಬಂದು ನಿಮಗೆ ಕಿರುಕುಳ ಕೊಡ್ತಾನೋ ಅವನು ಸ್ಟಿಂಗ್ ಮಾಡಿ ವಿಡಿಯೋ ಮಾಡ್ಕೊಂಡು ಮಡ್ಕೊಳ್ಳಿ, ಯಾವಾಗ ಸಮಯಕ್ಕೆ ಬೇಕಾಗ್ತದೆ ಅದೇ ನಿಮ್ಮನ್ನು ಬಚಾವ್ ಮಾಡ್ಬೋದು ಅಂತೇಳಿ ನಾನು ಹೊರಟೋಗಿದ್ದೆ. ಐ ವಾಸ್ ನಾಟ್ ದೇರ್ ಫಾರ್ ಆಲ್ಮೋಸ್ಟ್ 3 years, 2.5-3 years ಐ ವಾಸ್ ನಾಟ್ ಅವೈಲೇಬಲ್. ಈಗ ಆ ಹೆಣ್ಣು ಮಕ್ಕಳನ್ನು ಯಾಕೆ ಹೇಳ್ತೀನಿ ಅಂತಂದರೆ, ಆ ಹೆಣ್ಣು ಮಕ್ಕಳು ತಮ್ಮ ಮೈಯನ್ನು ಮಾರಾಟ ಮಾಡ್ಕೊತಾ ಇರೋದು ಅವರ ಬಡತನದಿಂದ, ಅವರ ಮಕ್ಕಳನ್ನು ಸಾಕೋಕ್ಕೋಸ್ಕರ, ಅವರ ಸಂಸಾರಕ್ಕೋಸ್ಕರ. ಈ ಭ್ರಷ್ಟಾಚಾರದಲ್ಲಿ ಈ ಕಿತ್ತು ತಿನ್ನುವ ಸರ್ಕಾರಗಳು ಮಾಡಿರುವಂಥ ಹಲ್ಕಾ ಕೆಲಸದಲ್ಲಿ ಎಷ್ಟೋ ಜನ ಸಂಸಾರಗಳು 95% ಭಾರತದ ಜನಸಂಖ್ಯೆ ಬಡತನದಲ್ಲಿದೆ. ಇನ್ನು 5% ಎಲ್ಲ ನಮ್ಮ ಆಸ್ತಿಗಳನ್ನು, ಹಣವನ್ನು, ಬಜೆಟನ್ನು, ಅಧಿಕಾರವನ್ನು ಎಂಜಾಯ್ ಮಾಡಿಕೊಂಡು ನಮ್ಮಗಳ ಮೇಲಿನ ಅತ್ಯಾಚಾರ ಮಾಡ್ತಾಯಿದ್ದಾರೆ. ಈಗ ಕೆಲವು ದಿನಗಳ ಹಿಂದೆ ಆ ಹೆಣ್ಣು ಮಕ್ಕಳ ಗುಂಪು ಮತ್ತೆ ಬಂತು. ಯಾರದು? ಕರ್ನಾಟಕದ ಒಂದಷ್ಟು ವೇಶ್ಯಾವಾಟಿಕೆ ಮಾಡ್ಕೊತಾ ಇರುವಂಥ ರೆಪ್ರೆಸೆಂಟೇಟಿವ್ ಆಗಿ ಬಂದರು. ಅವ್ರು ಹೇಳಿದ್ರು, ಸರ್ ಎಲ್ಲಿ ಹೋಗ್ಬಿಟ್ಟಿದ್ರಿ, ತಾವು ಕಾಣಿಸ್ಲೇ ಇಲ್ಲ, ಮತ್ತು ಸಂತೋಷ ಆಯ್ತಮ್ಮ, ಹೇಳಿದಾಯ್ತು, ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರಿತಾ ಅಂತ. ಅಲ್ಲ ಸರ್, ಬಗೆಹರಿಸೋಕ್ಕೆ ನೀವೇ ಹೇಳಿದ್ರಲ್ಲ ಐಡಿಯಾ, ಒಂದು 2.5-3 ವರ್ಷ ಮುಂಚೆ ಯಾವ್ಯಾವ ಪೊಲೀಸ್ ಆಫೀಸರ್ ಬರ್ತಾನೆ ಅವ್ರದ್ದೆಲ್ಲ ಒಂದೊಂದು ವಿಡಿಯೋ ಮಾಡ್ಕೊಂಡು ಮಡ್ಕೊಳ್ಳಿ ಅಂತ. ನೀವು 3 ವರ್ಷ ಆಯ್ತು ಹೇಳ್ಬಿಟ್ಟು ಹೋಗಿ, ಈಗ ನಾವು ವಿಡಿಯೋ ಮಾಡಿ ಮಡ್ಕೊಂಡಿದ್ದೀವಿ, ಎಲ್ಲಿ ಕೊಡಬೇಕು ಅಂದರು. ಯಾಕೋ ಒಂದು ಮೂಮೆಂಟ್ಗೆ ಎದೆ ಜಲ್ಲಂತು. ಜಲ್ಲನುತ್ತಾ ಗೆಜ್ಜೆ ಜಲ್ಲನುತ್ತಾ, ಗೆಜ್ಜೆ ಜಲ್ಲನುತ್ತಾ, ಗೆಜ್ಜೆಯನ್ನು ಜಲ್ಲನುತ್ತಾ ತ ತ ತ. ನನಗೆ ಆಶ್ಚರ್ಯ ಆಯಿತು. ಏನಮ್ಮ ನನ್ನೇನೋ ತಮಾಷೆಗೇನು ಹೇಳ್ಬಿಟ್ಟು ಹೋಗಿರ್ಬೇಕು. ಆ ಟೈಮಲ್ಲಿ ಏನು ಹೇಳ್ತಾನೆ ನಾನೇ ಮರ್ತೋಗ್ಬಿಟ್ಟಿದ್ದೀನಿ ಅಂತಂದೆ. ಇಲ್ಲ ಸರ್, ತಾವು ಹೇಳಿದ್ದು ನಿಮಗೆ ರೋದನೆ ಕೊಡುವಂಥ ಪೊಲೀಸ್ ಆಫೀಸರ್ಗಳ ಅಥವಾ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು, ACP, DYSP, ಇದರಲ್ಲಿ ಇವನ್ ಸ್ಟಾರ್ ಹೋಟೆಲಿನ ವೇಶ್ಯರು ಸಹ ಇದ್ದಾರೆ. ಅದೇ ರೆಪ್ರೆಸೆಂಟೇಷನ್ ಆಯಿತು. ಸೊ ಆ ಹೆಣ್ಣು ಮಕ್ಕಳು ಸುಮಾರು 9,000 ವಿಡಿಯೋ ಅದನ್ನೆಲ್ಲ ಕಲೆಕ್ಟ್ ಮಾಡಿ ನಾನಾ ವೇಶ್ಯರು ಮಾಡಿರೋಂಥದ್ದು 3 ವರ್ಷದಲ್ಲಿ ಸುಮಾರು 9,000 ಪೊಲೀಸ್ ಅಧಿಕಾರಿಗಳ ಸೆಕ್ಸ್ ವಿಡಿಯೋನ ಈ ಒಂದು ವೇಶ್ಯರು ಫ್ರಮ್ ಫುಟ್ಪಾತಿಂದ ಹಿಡಿದು ಸ್ಟಾರ್ ಹೋಟೆಲ್ವರೆಗೂ ಅವ್ರದ್ದೊಂದು ದೊಡ್ಡ ನೆಟ್ವರ್ಕ್ ಇದೆಯಂತೆ. ಅದರಲ್ಲಿ ನಾವು ಮಾಡಿದ್ದೀವಿ ಸರ್, ಎಲ್ಲ ಕಲೆಕ್ಟ್ ಮಾಡಿದ್ದೀವಿ. ಆಮೇಲೆ ಇದೇ ಸಮಯಕ್ಕೆ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಕಾಣಿಸ್ಕೊಂತೀರಿ, ನಾವು ಅದೇ ಹಳೆ ನಂಬರ್ಗೆ ಟ್ರೈ ಮಾಡ್ತಾರೆ, ನೀವು ಫೋನ್ ಎತ್ತಿಲ್ಲ, ಇವತ್ತು ಫೋನ್ ಎತ್ತಿದ್ರಿ ಅಂತ ಹೇಳಿದ್ರೆ ಅದಕ್ಕೆ ನಾನು ಹುಡ್ಕೊಂಡು ಬಂದಿದ್ದೀವಿ ಅಂತೇಳಿ ಅವರು ಕೇಳಿದ್ರು. ಆಮೇಲೆ ನಾನು ಐ ಆಸ್ ದೆಮ್ ಟು ಮೀಟ್. ಸೊ ಅವರು ತುಂಬ ದೂರದಲ್ಲಿ ಬಂದು ಒಂದು ಸೀಕ್ರೆಟ್ ಲೊಕೇಶನ್ ಬಂದು ಭೇಟಿ ಮಾಡಿದ್ರು. ಯಾಕಂದರೆ ಪಾಪ ಅವ್ರಿಗೇನು ತೊಂದರೆ ಆಗಬಾರ್ದು ಅಂತ. ನಾನು ಅವ್ರಿಗೆ ಹೇಳಿದೆ, ನಾನು CM ಅವರ ಕಾರ್ಯದರ್ಶಿಗೆ ಮಾತಾಡ್ತೀನಿ, ಈ ಒಂದು ಎಂಟೈರ್ ವಿಡಿಯೋಗಳನ್ನು CM ಸಿದ್ದರಾಮಯ್ಯ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಅಂತ ನಾನು ಅವ್ರಿಗೆ ಅಡ್ವೈಸ್ ಕೊಟ್ಟಿದ್ದೀನಿ. ನಾನು ತೊಗೊಂಡಿಲ್ಲ. ನಾನು ತೊಗೊಂಡು ಏನು ಮಾಡಲಿ, ಪೀಡನ ಇರೋದೇ ಒಂದು 9-10,000 ಅಧಿಕಾರಿಗಳು, ಅವ್ರದ್ದು ಸೆಕ್ಸ್ ವಿಡಿಯೋ ಹೋಯ್ತು ಅಂತಂದರೆ ಇನ್ನು ಕರ್ನಾಟಕನ ಪೊಲೀಸ್ ಅಧಿಕಾರಿಗಳು ಎಲ್ಲಿರ್ತಾರೆ? ಏನು ಕರ್ಮ ನಿಮ್ಮದು? ನನಗೆ ಅರ್ಥ ಆಗಲ್ಲ. ಹಾಗಾಗಿ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳೇ, ಈ ರೀತಿ ಇಷ್ಟು ಕೀಳು ಮಟ್ಟದ ಪೊಲೀಸ್ ಮತ್ತು ಇಲಾಖೆ ನಾನಂತೂ ನನ್ನ ಅನುಭವದಲ್ಲಿ ನೋಡಿಲ್ಲ. ಆ ಹೆಣ್ಣು ಮಕ್ಕಳು ನಿಮ್ಮ ಹತ್ರ ಬಂದು ಡೈರೆಕ್ಟಾಗಿ ಆ ಒಂದು ಸಾಫ್ಟ್ ಕಾಪಿ ಕೊಡಲಿಕ್ಕೆ ಭಯ ಬೀಳ್ತಾ ಇದ್ದಾರೆ. ಕಾರಣ ಯಾಕೆ ಅಂತಂದರೆ, ನಮ್ಮನ್ನು ಮುಗಿಸ್ಬಿಡ್ತಾರೆ ಸರ್. ಹಾಗಾಗಿ ಆಮೇಲೆ ನಾವು ಹೆಣ ಆಗಬೇಕು, ನಾವು ಹೋಗಬೇಕು. CM ಅವ್ರು ಒಳ್ಳೆಯವ್ರು ಇರ್ಬೋದು, ಆದರೆ ಈ ಪೊಲೀಸರು ಒಳ್ಳೆಯವರಲ್ಲ, ನಮ್ಮನ್ನು ಸಾಯಿಸ್ಬಿಡ್ತಾರೆ. ಹಂಗಾಗಿ ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀನಿ, ನೀವೇ ಅದನ್ನು
ಸಿ ಎಮ್ಗೆ ರೆಪ್ರೆಸೆಂಟೇಷನ್ ಕೊಡಿ ಅಂತ ಕೇಳಿದ್ರು. ನಾನು ತಗೊಂಡಿಲ್ಲ. ಸೊ ನನಗೆ ಹೇಳೋದೇನಂತಂದರೆ ಈ ವೇಶ್ಯರ ಈ ಒಂದು ಕಾಲ್ ಗರ್ಲ್ಸ್ ಅಥವಾ ವೇಶ್ಯರ ಮೇಲೆ ಕರ್ನಾಟಕದಲ್ಲಿ ಇದು ಒಂದು ಅನ್ರೆಪ್ರೆಸೆಂಟೆಡ್ ಒಂದು ಪ್ರೊಫೆಷನ್ನು. ಆದರೂ ಪಾಪ ಇದರಿಂದ ಹೊಟ್ಟೆಪಾಡು ಮಾಡಿಕೊಂಡು ಈ ಭ್ರಷ್ಟ ಪೊಲೀಸರನ್ನ, ಅಧಿಕಾರಿಗಳನ್ನ, ಮಾಫಿಯಾಗಳನ್ನು ಈ ಹೆಣ್ಣುಮಕ್ಕಳು ಕಾಲ್ ಗರ್ಲ್ಸು ಸಾಕ್ತಾರೆ. ಪಾಪ ಅವ್ರದ್ದೇನೂ ತಪ್ಪಿಲ್ಲ. ಹೊಟ್ಟೆಪಾಡು, ಬಡತನ, ಈ ದರಿದ್ರ ಮುಂಡೆ ಮಕ್ಕಳು ನೀವು 78 ವರ್ಷ ದೇಶನ ಆಳಿ ಮುಂಡ ಮುಚ್ಕೊಂಡು ತಿಂದುಬಿಟ್ಟು ಹೆಣ್ಮಕ್ಳು ತಮ್ಮ ಮೈನ ಮಾರ್ಕೊಂಡು ಇವತ್ತು ಅವರು ಹೊಟ್ಟೆ ಹಾಕ್ಕೊಬೇಕು, ಈ ಭ್ರಷ್ಟರು ಕೊಡಬೇಕು, ಮಾಫಿಯಾ ಕೊಡಬೇಕು, ಅಧಿಕಾರಿಗಳು ಕೊಡಬೇಕು. ಏನೋ ಬಿಡಿ, ನಾನು ಏನು ಹೇಳೋದಿಲ್ಲ. ಹಾಗಾಗಿ ಮಾನ್ಯ ಸಿ ಎಮ್ ಸಿದ್ದರಾಮಯ್ಯನವರೇ, ಆ ಹೆಣ್ಣುಮಕ್ಕಳು ನಿಮಗೆ ಕೊಡೋಕ್ಕೂ ಭಯ ಬೀಳ್ತದೆ. ಯಾಕಂದರೆ ನಿಮ್ಮ ಕಡೆ ನಿಮ್ಮನ್ನು ನಂಬೋಕೆ ಅವ್ರು ರೆಡಿ ಇಲ್ಲ. ಈಗ ಅವ್ರು ನನಗೆ ಕೊಡ್ತಾರಂತೆ, ನನಗೇನು ಭಯ ಇಲ್ಲ. ಬಟ್ ನಾನು ನಿಮಗೆ ಕೊಡಬೇಕು ಅಂತಂದರೆ ಯು ಶುಡ್ ಪ್ರೊವೈಡ್ ಮೀ ದ ಪೊಲೀಸ್ ಸೆಕ್ಯೂರಿಟಿ. ನನಗೆ ಪೊಲೀಸ್ ಸೆಕ್ಯೂರಿಟಿ ಕೊಡ್ತೀನಿ. ನನ್ನ ಹತ್ರ ನನ್ನದೇ ಆದ ಪ್ರೈವೇಟ್ ಇದೆ, ಬಟ್ ನನಗೂ ಕೂಡ ಸೆಕ್ಯೂರಿಟಿ ಬೇಕು. ನೀವು ಒಂದು ಸೆಕ್ಯೂರಿಟಿ, ಇಫ್ ಯು ಕ್ಯಾನ್ ಅರೇಂಜ್ ಮೀ ಎ ಸೆಕ್ಯೂರಿಟಿ, ಓಕೆ, ಮಿನಿಮಮ್ ಎ ಕಾನ್ವಾಯ್ ಸೆಕ್ಯೂರಿಟಿ. ಈ 9,000 ತೊಗೊಂಬಂದು ನಿಮಗೆ ರೆಪ್ರೆಸೆಂಟೇಷನ್ ಕೊಡ್ತೀನಿ. ನಿಮ್ಗೊಂದು ಕಾಪಿ, ಹೋಮ್ ಮಿನಿಸ್ಟ್ರಿಗೊಂದು ಕಾಪಿ, DGPಗೆ ಒಂದು ಕಾಪಿ. ಆ್ಯಂಡ್ ಐ ವಿಲ್ ಟೇಕ್ ಎ ಅಕ್ನಾಲೇಜ್ಮೆಂಟ್ ದಟ್ ಯು ವಿಲ್ ಆ್ಯಕ್ಟ್ ಆನ್ ದಟ್. ಆಮೇಲೆ ಐ ವಿಲ್ ಟೇಕ್ ಎನ್ ಅಕ್ನಾಲೇಜ್ಮೆಂಟ್ ದಟ್ಟು ಈ ಒಂದು ವೀಡಿಯೋಸು ನೀವು 3 ಜನ ಬಿಟ್ಟರೆ ಯಾರಿಗೂ ಹೋಗಬಾರ್ದು. ಮಾಧ್ಯಮಕ್ಕೆ ಲೀಕು, ಜನಕ್ಕೆ ಲೀಕ್ ಆದರೆ ನೀವು 3 ಜನನೇ ಜವಾಬ್ದಾರಿಯಾಗಿರ್ತೀರ. ಆಮೇಲೆ ಆ ಹೆಣ್ಣು ಮಕ್ಕಳ ಮೇಲೆ ಏನೇ ಆ್ಯಕ್ಷನ್ ಆಗಬಾರ್ದು. ಇದರಲ್ಲಿರೋವಂಥ ಅಧಿಕಾರಿಗಳನ್ನು ಸೀಕ್ರೆಟಾಗಿ ಸಾರ್ಟ್ ಔಟ್ ಮಾಡಿ, ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಿ, ಅವ್ರಿಗೆ ನೀವು ಹೆಂಗೆ ಚಡ್ಡಿ ಬಿಸ್ತೀರೋ ಅದು ನೀವು ಡಿಸೈಡ್ ಮಾಡಿ. ನನಗೆ ಇದನ್ನು ಕೊಡಬೇಕು ಅಂತಂದರೆ ಆ ಹೆಣ್ಮಕ್ಳು ಬರೋ ಕಡೆಗಿಲ್ಲ. ನಾನು ಕೊಡಬೇಕು ಅಂದರೆ ನನಗೆ ಸೆಕ್ಯೂರಿಟಿ ಬೇಕು. ಆಗುತ್ತಾ CM ಅವರೇ? TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.